ವಿಮೋಚನೆ ಕಾಂಡ 10ನೇ ಅಧ್ಯಾಯ ವಚನ 10. ಮೋಶೆಯ ಅಪ್ಪಣೆಯ ಮೇರೆಗೆ ಯೆಹೋಶುವನು ಅಮಾಲೇಕ್ಯರ ಸಂಗಡ ಯುದ್ಧ ಮಾಡುವುದಕ್ಕೆ ಹೊರಟನು. ಮೋಶೆಯು ಆರೋನನು ಹೂರನು ಈ ಮೂವರು ಗುಡ್ಡದ ತುದಿ ಏರಿದರು. ಮೋಶೆಯು ತನ್ನ ಕೈಗಳನ್ನು ಮೇಲಕ್ಕೆ ಎತ್ತಿರುವಾಗ ಇಸ್ರಾಯೇಲ್ಯರು ಗೆಲ್ಲುತ್ತಿದ್ದರು. ಏನಂತಿದೆ ಅಲ್ಲಿ? ಮೋಶೆ ತನ್ನ ಕೈಗಳನ್ನು ಮೇಲಕ್ಕೆತ್ತಿದಾಗ ಇಸ್ರಾಯೇಲ್ಯರು ಏನಾದ್ರಂತೆ? ಗೆದ್ದರು. ಕೇಳ್ತಿದ್ದೇನೆ, ಈ ದಿನ ನಿಮ್ಮ ಮನೆ ಎನ್ನುವಂತಹ ಕುಟುಂಬಕ್ಕೆ ನಾಯಕನು ಯಾರು ಹೇಳಿ? ಹೇಳ್ತೇನೆ ಕೇಳಿ. ಮನೆಗೆ ನಾಯಕನು ಗಂಡಾಗಿದ್ದಾನೆ. ಮನೆಗೆ ದೀಪ ಯಾರು? ಹೆಂಡತಿಯಾಗಿದ್ದಾಳೆ. ಗಂಡ ರಾಜನಾದ್ರೆ ಹೆಂಡತಿ ರಾಣಿ. ಮಕ್ಕಳು ಸೈನ್ಯವಾಗಿದ್ದಾರೆ, ಮಕ್ಕಳು ಪ್ರಜೆಗಳಾಗಿದ್ದಾರೆ. ಹಾಗಾದ್ರೆ ಕೇಳ್ರಿ, ಮನೆಯ ಮೇಲೆ ಸೈತಾನನು ದಾಳಿ ಮಾಡಿದಾಗ ಮನೆಯ ಯಜಮಾನ ಏನ್ ಮಾಡ್ಬೇಕು ಹೇಳ್ರಿ? ಫುಲ್ಲಾಗಿ ಕುಡಿದು ಕೋಣದಂತೆ ಮಲಗಬೇಕು. ಹಾಗ್ ಮಾಡಬೇಕು. ಮತ್ತೇನ್ ಮಾಡ್ಬೇಕು ಹೇಳಿ? ಹೆಂಡತಿ ಮೇಲೆ ಸೈತಾನ ದಾಳಿ ಮಾಡುವಾಗ, ಮಕ್ಕಳ ಮೇಲೆ ಸೈತಾನ ದಾಳಿ ಮಾಡುವಾಗ ಮನೆಯ ಯಜಮಾನ ಏನ್ ಮಾಡ್ಬೇಕು ಹೇಳಿ? ತನ್ನ 2 ಕೈಗಳನ್ನು ಮೇಲಕ್ಕೆತ್ತಿ ಪ್ರಾರ್ಥನೆ ಮಾಡಬೇಕು. ಮೋಶೆ ಅದನ್ನೇ ಮಾಡ್ತಾನೆ. ಗಂಡನ ಮೇಲೆ ಒಂದು ವೇಳೆ ಸೈತಾನನು ದಾಳಿ ಮಾಡಿದಾಗ, ಮಕ್ಕಳ ಮೇಲೆ ದಾಳಿ ಮಾಡಿದಾಗ ಆತ್ಮಿಕಳಾದ ಹೆಂಡತಿ ಏನ್ ಮಾಡ್ಬೇಕು ಹೇಳ್ರಿ? 2 ಕೈಗಳನ್ನು ಮೇಲಕ್ಕೆತ್ತಿ ಪ್ರಾರ್ಥನೆ ಮಾಡಬೇಕು. 2 ಕೈಗಳನ್ನು ಮೇಲಕ್ಕೆತ್ತುವುದು ಎನ್ನುವಂಥದ್ದು ಪ್ರಾರ್ಥನೆಗೆ ಸಂಕೇತವಾಗಿದೆ. ಉದಾಹರಣೆ ತೋರಿಸ್ತೇನೆ ಬನ್ನಿ. ಸತ್ಯವೇದದಲ್ಲಿ ಕೀರ್ತನೆ 28ನೇ ಅಧ್ಯಾಯ 2ನೇ ವಚನ. ನೀನು ವಾಸಿಸುವ ಮಹಾಪರಿಶುದ್ಧ ಸ್ಥಾನದ ಕಡೆಗೆ ನಾನು ಕೈಯೆತ್ತಿಕೊಂಡು ಮೊರೆ ಇಡುತ್ತೇನಲ್ಲ. ಏನಂತೆ? ನನ್ನ ಕೈಯೆತ್ತಿ ವಿಜ್ಞಾಪನೆ ಮಾಡುವಾಗ ಲಾಲಿಸು ಅನ್ನುತ್ತಾನೆ. ನನ್ನ ಕೈಗಳನ್ನು ಮೇಲಕ್ಕೆತ್ತುವಾಗ, ಅಂದರೆ ಕೈಗಳು ಮೇಲಕ್ಕೆತ್ತುವುದು ಏನಾಗಿದೆ? ಪ್ರಾರ್ಥಿಸುವಂಥದ್ದಾಗಿದೆ. ಸಾಧಾರಣವಾಗಿ ಪೊಲೀಸ್ ಅವರು ಬಂದು ಹ್ಯಾಂಡ್ಸ್ ಅಪ್ ಅಂದ್ರು ಅಂದ್ಕೊಳ್ಳಿ. ಯಾರನ್ನಾದ್ರೂ ಅರೆಸ್ಟ್ ಮಾಡಬೇಕಾದಾಗ ಹ್ಯಾಂಡ್ಸ್ ಅಪ್ ಅನ್ನುತ್ತಾರೆ. ಅಂದರೆ ಅರ್ಥವೇನು? ನಿನ್ನ ಕೈಗಳನ್ನು ಮೇಲಕ್ಕೆತ್ತು. ಹೀಗೆ ನೀನು ಕೈಗಳನ್ನು ಮೇಲಕ್ಕೆತ್ತುವುದಾದ್ರೆ ಅರ್ಥವೇನು? ನಾನು ನಿನಗೆ ಸರೆಂಡರ್ ಆಗ್ತಿದ್ದೇನೆ ಎಂದರ್ಥ. ನಾವು 2 ಕೈಗಳನ್ನು ಮೇಲಕ್ಕೆತ್ತುವಾಗ ದೇವರಿಗೆ ಹೇಳ್ತಿದ್ದೇವೆ, ಏಸಯ್ಯಾ, ನನ್ನ ಕೈಗಳಲ್ಲಿ ಏನು ಇಲ್ಲ ಯೇಸುವೇ, ನಾನು ಇದ್ದ ಸ್ಥಿತಿಯಲ್ಲಿಯೇ ನಿಮಗೆ ಸರೆಂಡರ್ ಆಗುತ್ತೇನೆ. ಯಾವಾಗ ನೀವು 2 ಕೈಗಳನ್ನು ಮೇಲಕ್ಕೆತ್ತಿ ದೇವರಿಗೆ ಸರೆಂಡರ್ ಆಗುತ್ತೀರೋ, ದೇವರು ನಿಮ್ಮ ಮೇಲೆ ಸಂಪೂರ್ಣ ಅಧಿಕಾರವುಳ್ಳವರಾಗಿ ನಿಮ್ಮ ಪರವಾಗಿ ಹೋರಾಡಿ ನಿಮಗೆ ಜಯ ಕೊಡಿಸ್ತಾರೆ. ಸೊ ಮೋಶೆ ಅಂತೆ 2 ಕೈಗಳನ್ನು ಮೇಲಕ್ಕೆತ್ತಿ ಪ್ರಾರ್ಥನೆ ಮಾಡಿದಾಗ ಯೆಹೋಶುವನು ಗೆದ್ದನು. ಹಾಗೆ ಪ್ರಾರ್ಥನೆ ಮಾಡ್ತಾ ಹೆಚ್ಚು ಸಮಯ ಪ್ರಾರ್ಥನೆ ಮಾಡ್ತಾ ಇರುವಾಗ ಕೈಗಳು ಕೊನೆಗೆ ಏನಾದವು? ಸೋತು ಹೋಗಿ ಕೈಗಳು ಕೆಳಗಿಳಿಸುತ್ತಿರುವಾಗ, ಕೆಳಗೆ ಬರ್ತಿರುವಾಗ ಯುದ್ಧದಲ್ಲಿ ಯೆಹೋಶುವನು ಸೋತು ಹೋಗ್ತಿದ್ದ. ಇಲ್ಲೇನು ಅರ್ಥ ಆಗುತ್ತೆ ನಿಮಗೆ? ಸಹೋದರ ಸಹೋದರಿಯರೇ, ನಮ್ಮ ಮನೆಗಳಲ್ಲಿ ಪ್ರಾರ್ಥನೆ ಕಡಿಮೆಯಾಗುತ್ತಿರುವಾಗ ಸೈತಾನನು ಬಲವನ್ನು ಹೊಂದಿಕೊಂಡು ನಿಮ್ಮ ವಿರುದ್ಧ ಮತ್ತಷ್ಟು ಹೆಚ್ಚು ದಾಳಿ ಮಾಡುವವನಾಗಿರ್ತಾನೆ. ಮೋಶೆಯ ಕೈಗಳು ಬಲಹೀನವಾಗುವಾಗ ಯುದ್ಧದಲ್ಲಿ ಯೆಹೋಶುವನು ಬಲಹೀನನಾಗ್ತಾ ಇದ್ದನು. ಈ ದಿನ ನಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಬಲಹೀನರಾಗ್ತಾ ಇದ್ದಾರೋ? ಕೇಳಿ ತಂದೆಯಂದಿರೇ, ಕೇಳಿ ತಾಯಂದಿರೇ, ಬಹುಶಃ ನಮ್ಮ ಪ್ರಾರ್ಥನೆ ಬಲಹೀನವಾಗ್ತಿದೆಯೇನೋ? ಈ ದಿನ ನಿಮ್ಮ ಕುಟುಂಬದಲ್ಲಿ ಆರ್ಥಿಕವಾಗಿ ನೀವು ಬಲಹೀನರಾಗುತ್ತಾ ಇದ್ದೀರೋ? ಬಹುಶಃ ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಬಲಹೀನವಾಗಿದೆಯೇನೋ? ನಿಮ್ಮ ಪ್ರಾರ್ಥನೆ ಬಲಹೀನವಾಗುವಾಗಲೇ ನಿಮ್ಮ ಜೀವಿತದಲ್ಲಿ ಅನೇಕ ವಿಧವಾದ ಬಲಹೀನತೆಗಳೆಲ್ಲ ಆವರಿಸುತ್ತವೆ. ಕುಟುಂಬದಲ್ಲಿ ಶಾಂತಿ ಸಮಾಧಾನಗಳು ದಿನೇ ದಿನೇ ಅಡಗಿಸಲ್ಪಡುತ್ತವೆ. ಅಶಾಂತಿ ಅಸಮಾಧಾನ ದಿನೇ ದಿನೇ ಹೆಚ್ಚಾಗುತ್ತದೆ. ಮೋಶೆ ತನ್ನ ಕೈಗಳನ್ನು ಮೇಲಕ್ಕೆತ್ತಿದಾಗ ಯೆಹೋಶುವನು ಗೆಲ್ಲುತ್ತಾನೆ. ಮೋಶೆ ಬಲಹೀನನಾಗಿ ತನ್ನ ಕೈಗಳನ್ನು ಕೆಳಗಿಳಿಸುವಾಗ ಯೆಹೋಶುವ ಸೋತು ಹೋದ. ಈ ದಿನ ನಮ್ಮ ಮಕ್ಕಳು ಸೋತು ಹೋಗ್ತಿದ್ದಾರೋ? ಲೋಕದೊಳಗೆ ಬೆರೆಯುತ್ತಿದ್ದಾರೋ? ಪಾಪಕ್ಕೆ ಬಂದಿಯಾಳುಗಳಾಗುತ್ತಿದ್ದಾರೋ? ಬಹುಶಃ ನಾವು ನಮ್ಮ ಕೈ ಕೆಳಗಿಳಿಸಿದ್ದೇವೇನೋ? ಒಮ್ಮೆ ಪ್ರಾರ್ಥನೆ ಮಾಡುವ ತಂದೆ ನೀವು, ಒಮ್ಮೆ ಪ್ರಾರ್ಥನೆ ಮಾಡುವ ತಾಯಿ ನೀವು, ಒಮ್ಮೆ ಪ್ರಾರ್ಥನೆ ಮಾಡುವ ಕುಟುಂಬ ನಿಮ್ಮದು. ಆದರೆ ಈ ದಿನ ಪ್ರಾರ್ಥನೆಯ ಜೀವಿತ ಅಡಗಿಸಲ್ಪಟ್ಟಿದೆ. ಕಾರಣಗಳು ಏನೇ ಆಗಿರಬಹುದು. ಉದ್ಯೋಗದಲ್ಲಿ ಬ್ಯುಸಿಯಾಗಿದ್ದೀರೇನೋ? ಸಂಪಾದನೆಯಲ್ಲಿ ಬ್ಯುಸಿಯಾಗಿದ್ದೀರೇನೋ? ವ್ಯಾಪಾರದಲ್ಲಿ ಬ್ಯುಸಿಯಾಗಿದ್ದೀರೇನೋ? ಟಿವಿ ಸೀರಿಯಲ್ ನೋಡುವುದರಲ್ಲಿಯೋ, ಸಿನಿಮಾ ನೋಡುವುದರಲ್ಲಿಯೋ, ಮೊಬೈಲ್ ನೋಡುವುದರಲ್ಲಿಯೋ ಬ್ಯುಸಿಯಾಗಿದ್ದೀರೇನೋ? ಫಲಿತವಾಗಿ ಈ ದಿನ ನಿಮ್ಮ ಪ್ರಾರ್ಥನೆಯ ಜೀವಿತ ಬಲಹೀನವಾಗಿದೆಯೇನೋ? ಪ್ರಾರ್ಥನೆ ಬಲಹೀನವಾಗಿರುವುದರಿಂದಲೇ ಸೈತಾನನು
ನಿಮ್ಮ ಕುಟುಂಬದ ಮೇಲೆ ಅಕಸ್ಮಾತ್ತಾಗಿ ದಾಳಿ ಮಾಡ್ತಿದ್ದಾನೇನೋ? ಅಕಸ್ಮಾತ್ತಾಗಿ ಅವನು ನಿಮ್ಮ ಮೇಲೆ ದಾಳಿ ಮಾಡಿದಾನೇನೋ? ನಿಮ್ಮ ಗಂಡನ ಮೇಲೆ, ಹೆಂಡತಿ ಮೇಲೆ, ಮಕ್ಕಳ ಮೇಲೆ ಫಲಿತವಾಗಿ ಸೋತು ಹೋಗ್ತಿದ್ದೀರಿ. ಮೋಶೆಯ ಕೈಗಳು ಟೈರ್ಡ್ ಆಗಿ ಕೆಳಗಿಳಿಸುವಾಗ ಯೆಹೋಶುವನು ಸೋತು ಹೋಗ್ತಿದ್ದ. ತಂದೆಂದರೇ, ತಾಯಿಯಂದರೇ, ಕೇಳ್ರಿ. ನಿಮ್ಮ ಕೈಗಳು ಬಲವಾಗಿರುವಾಗ ನಿಮ್ಮ ಕುಟುಂಬ ಬಲವಾಗಿರುತ್ತದೆ. ನಿಮ್ಮ ಕೈಗಳು ದೇವರ ಕಡೆಗೆ ಎತ್ತಲ್ಪಡುವಾಗ ನಿಮ್ಮ ಮಕ್ಕಳು ಜಯ ಸಾಧಿಸುತ್ತಾರೆ. ನಿಮ್ಮ ಕುಟುಂಬ ಜಯ ಸಾಧಿಸುತ್ತದೆ. ನೀವು ಮಾಡುವ ಸೇವೆ ಫಲಭರಿತವಾಗಿರುತ್ತೆ. ನೀವು ಮಾಡುವ ಪ್ರತಿ ಕೆಲಸ ಆಶೀರ್ವಾದಕರವಾಗಿ ಮಾರ್ಪಡುತ್ತೆ. ಆದರೆ ಈ ದಿನ ನೀವು ಮಾಡ್ತಿರೋದೇನು ಗೊತ್ತಾ? ಪ್ರಾರ್ಥನೆಯನ್ನು ಪಕ್ಕಕ್ಕೆ ತಳ್ಳಿ ಹಾಕಿದ್ರಿ. ಏನೋ ಸಾಧಿಸಬೇಕೆಂದು ಪ್ರಯತ್ನಿಸ್ತಿದ್ದೀರಿ. ಮೋಶೆಯಂಥವನೇ ಪ್ರಾರ್ಥನೆ ಇಲ್ಲದೆ ಜಯ ಸಾಧಿಸ್ಲಿಕ್ಕಾಗಲಿಲ್ಲ. ಈ ದಿನ ನಮ್ಮ ಜೀವಿತದಲ್ಲಿ ಅನೇಕ ವಿಷಯಗಳಲ್ಲಿ ಸೋತು ಹೋಗಲು ಪ್ರಧಾನ ಕಾರಣವೇನೆಂದರೆ ನಾವು ಪ್ರಾರ್ಥಿಸಬೇಕಾದಷ್ಟು ಪ್ರಾರ್ಥನೆ ಮಾಡುತ್ತಾ ಇಲ್ಲ. ಅದೇ ವಾಸ್ತವ. ಅದಕ್ಕಾಗಿಯೇ ಕರೆಯುತ್ತಿದ್ದೇನೆ, ದೀನ ಸೇವಕನಾಗಿ ಈ ದಿನ ಆರೋನನಂಥವರು ಬೇಕು, ಹೂರನಂಥವರು ಎದ್ದೇಳಬೇಕು. ನಾವು ಒಟ್ಟಿಗೆ ಸೇರಿ ನಮ್ಮ ಕುಟುಂಬಗಳನ್ನು ಕಾಪಾಡಿಕೊಳ್ಬೇಕು, ನಮ್ಮ ಮಕ್ಕಳನ್ನು ಕಾಪಾಡಿಕೊಳ್ಬೇಕು. ನಾವು ಮಾಡುವಂತಹ ಕೆಲಸದಲ್ಲಿ, ಪ್ರಯತ್ನದಲ್ಲಿ, ಪ್ರತಿ ಸೇವೆಯಲ್ಲಿ ಜಯವನ್ನು ನಾವು ನೋಡಬೇಕಾದರೆ ನಾವು ಕೈಯಲ್ಲಿ ಕೈ ಹಿಡಿದುಕೊಂಡು ಮೇಲಕ್ಕೆ ಎದ್ದೇಳಬೇಕು. ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ದೇವರೇ, ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿರಿ. ಯೇಸಯ್ಯ, ನಮ್ಮ ಕುಟುಂಬವನ್ನು ರಕ್ಷಿಸಿರಿ, ಆರ್ಥಿಕವಾಗಿ ಬಲಪಡಿಸಿರಿ, ಆತ್ಮೀಕವಾಗಿ ನನ್ನನ್ನು ನಮ್ಮೆಲ್ಲರನ್ನು ಕನಿಕರಿಸಿರಿ ದೇವರೇ. ಯೇಸಯ್ಯ, ಯಾವ ಒಂದು ನಿಮಿಷವೂ ಸೈತಾನನಿಗೆ ನಾವು ಒಳಗಾಗಬಾರದು. ಎಲ್ಲಿಯೂ ಕೂಡ ಅಪವಿತ್ರತೆ ನಮ್ಮೊಳಗೆ ತೂರಿಕೊಳ್ಳುವುದಕ್ಕಾಗಿ ನಾವು ಅವಕಾಶ ಕೊಡಬಾರದು. ಪವಿತ್ರವಾದ ಮನಸ್ಸು ನಮಗೆ ದಯಪಾಲಿಸಿರಿ. ಪರಿಶುದ್ಧಾತ್ಮ ದೇವರೇ, ಸಂಪೂರ್ಣವಾಗಿ ನಮ್ಮನ್ನು ವಶಪಡಿಸಿಕೊಳ್ಳಿರಿ. ನಿಮ್ಮ ಚಿತ್ತವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸಿರಿ. ಈ ದಿನ ನಮ್ಮನ್ನು ಸಂಧಿಸಿರುವುದಕ್ಕಾಗಿ, ಈ ದಿನ ನಮ್ಮನ್ನು ಆಶೀರ್ವದಿಸಿದ್ದಕ್ಕಾಗಿ, ಶೀಘ್ರದಲ್ಲೇ ಶ್ರೇಷ್ಠವಾದ ಉತ್ತರವನ್ನು ನಮಗೆ ಅನುಗ್ರಹಿಸುತ್ತಿರುವುದಕ್ಕಾಗಿ ನಿಮಗೇ ಮಹಿಮೆ, ನಿಮಗೇ ಘನತೆ, ನಿಮಗೇ ಪ್ರಭಾವವನ್ನು ಯುಗ ಯುಗಗಳವರೆಗೂ ಸಲ್ಲಲ್ಪಡಲಿ. ಆಮೇನ್. ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.